ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವ ಸಮಯ, ಪರಿಸ್ಥಿತಿ ಮತ್ತು ಸಂದರ್ಭಗಳು ಮಾತನಾಡುತ್ತೆ. ಅಹಂಕಾರ ಎಂತಹ ವೃಕ್ಷವೆಂದರೆ ಅದರಲ್ಲಿ ಕೇವಲ ವಿನಾಶ ಎಂಬ ಹಣ್ಣು ಸಿಗುತ್ತೆ. ಅವರವರ ಕರ್ಮಕ್ಕೆ ಅವರವರೇ ಹೊಣೆ. ಪಾಪ ಮಾಡಿದ್ರೆ ಜನ್ಮ ಜನ್ಮಾಂತರವರೆಗೆ ಅನುಭವಿಸುವೆ, ತಪ್ಪಿಸಲಾಗದು, ಅನುಭವಿಸಲೇಬೇಕು. ಎಲ್ಲವೂ ಕ್ಷಣಿಕ, ತಿಳಿದು ಬದುಕು ನೀ ಇರುವ ತನಕ. ಮೋಸವಾದಾಗ ಮೂರ್ಖನಾದೆ ಎಂದು ವ್ಯಥೆಪಡಬೇಡ, ಸತ್ಯದ ಅರಿವಾಯಿತು ಎಂದು ಸಂತಸ ಪಡು. ಮೋಸ ಮಾಡಿದವರು ಮೋಸಕ್ಕೆ ಬಲಿಯಾಗುವರು. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ತಾಳ್ಮೆಯಿಂದ ಇರು. ನೀನು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ. ದುರ್ಜನರ ಪಾಪದ ಕೊಡ ತುಂಬುವವರೆಗೆ ಅಹಂಕಾರದಲ್ಲಿ ಆರ್ಭಟಿಸುತ್ತಾರೆ, ನಂತರ ಘೋರ ಅಂತ್ಯ. ಸಜ್ಜನರ ಪುಣ್ಯದ ಕೊಡ ತುಂಬುವವರೆಗೆ ಸಾಲು ಸಾಲು ಕಷ್ಟಗಳು, ನಂತರ ಅಮೋಘ ಸುಖಾಂತ್ಯ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿ ಸ್ವಯಂ ಭಗವಂತನದ್ದೇ ಆಗಿರುತ್ತೆ. ಹೇ ಪಾರ್ಥ, ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕೊರಗಬಾರದು. ಯಾರು ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ತರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡುತ್ತೆ. ಎಲ್ಲ ಹೇಳ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡೋಗ್ತಾನೆ. ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದ್ರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು. ಇದನ್ನು ಯಾವ ಶಕ್ತಿ ಕೂಡ ತಪ್ಪಿಸಲು ಅಸಾಧ್ಯ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಮತ್ತು ಪರಮಾತ್ಮನಿಗೆ ಭಿಕ್ಷುಕನನ್ನು. ಹಾವಿನ ಹಲ್ಲಿನಲ್ಲಿ ಇರುವ ವಿಷಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಇರುವ ಅಸೂಯೆ ಅತ್ಯಂತ ಅಪಾಯಕಾರಿ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸಾಧ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ. ಒಬ್ಬರ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನು ಕೊಂದಷ್ಟೇ ಪಾಪ. ನೆನಪಿರಲಿ, ಯಾರೊಬ್ಬರ ಚಿಂತೆ ಬೇಡ, ಎಲ್ಲರೂ ಸ್ವಾರ್ಥಿಗಳೇ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡ್ತಾನೋ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರಮವು ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ಹಾಗೂ ಪ್ರತಿಫಲ ಕೂಡ. ಕಾಯುವ ತಾಳ್ಮೆ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತೆ. ದ್ವೇಷ ಸಾಧಿಸಿಕೊಂಡು ಹೋಗೋಕ್ಕೆ ಇಲ್ಲಿ ಯಾರೂ ನಮ್ಮವರಲ್ಲ, ಯಾರೂ ಶಾಶ್ವತವಲ್ಲ. ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲುಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸತ್ತರೂ ಬದುಕಿದಂತಿರಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತೀರಿಸಲೇಬೇಕು. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತೆ. ನೀನು ನಿನ್ನ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನೀನು ನಿನ್ನ ಹವ್ಯಾಸಗಳನ್ನು ನಿರ್ಧರಿಸಿದ್ದೆ, ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದ್ರು ಹೊಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು. ನೆನಪಿಟ್ಟುಕೋ, ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವುದು ಸುಲಭ, ನಾವೇ ಹೊಸ ಮಾರ್ಗವನ್ನು ಕಂಡುಕೊಳ್ಳುವುದು ಕಷ್ಟ. ಬೇರೆಯವರಲ್ಲಿರುವ ಒಳ್ಳೆಯತನ ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆಯತನಗಳು ಹೊರಬರೋದು. ಎಷ್ಟೇ ಕಷ್ಟವೆನಿಸಿದ್ರೂ ಕಟ್ಟಿದ ಕನಸುಗಳನ್ನು ಬಲಿ ಕೊಡಬೇಡಿ, ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ. ಯಾಕೆಂದರೆ ನಮ್ಮ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗೋದು ಹೊರತು ಬೇರೆ ಯಾವುದು ಸಿಗುವುದಿಲ್ಲ. ಕೆಲವು ವಿಷಯಗಳು ಕಾನೂನು ಕೈಯಲ್ಲಿ ಅಸಾಧ್ಯ, ಕರ್ಮದ ಕೈಯಲ್ಲಿ ಸಾಧ್ಯ. ಪರರು ಕೋಪದಲ್ಲಿ ಆಡಿರುವ ಮಾತನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡ್ರೆ ನಮ್ಮ ಸಂಬಂಧ ಹಾಳಾಗುತ್ತೆ. ಅದೇ ಅವರ ಕೋಪದ ಹಿಂದಿರುವ ಕಾರಣ ತಿಳಿದುಕೊಂಡ್ರೆ ನಮ್ಮ ಬಾಂಧವ್ಯವು ಗಟ್ಟಿಯಾಗುತ್ತೆ. ನಿಜವಾದ ಆಧ್ಯಾತ್ಮ ಚಿಂತಕರು ತಮ್ಮ ಕಣ್ಣಿಗೆ ಕಂಡದ್ದನ್ನು ಮತ್ತು ಅವರು ಅನುಭವಿಸಿದ ಅನುಭವವನ್ನು ಮಾತ್ರ ತಮ್ಮ ಶಿಷ್ಯಂದರಿಗೆ ಪಾಠದ ರೂಪದಲ್ಲಿ ಬೋಧಿಸುತ್ತಾರೆ. ನಮ್ಮ ಆತ್ಮದೊಳಗಿನ ಸುಪ್ತ ಪ್ರಜ್ಞೆಯು ನಮ್ಮನ್ನು ಮೇಲ್ದರ್ಜೆಗೆ ಕೊಂಡೊಯ್ಯಬಹುದು. ಆದರೆ ಅದೇ ಸ್ಥಾನದಲ್ಲಿ ತಟಸ್ಥತೆಯು ಹೊಂದುವ ಹಂಬಲವಿದ್ದರೆ ಆ ಸ್ಥಾನವು ನಮ್ಮ ಉತ್ತಮ ನಡತೆ ಮತ್ತು ಪಾತ್ರದ ಮೇಲೆ ಅವಲಂಬಿತವಾಗಿರುತ್ತೆ.
ನಾವು ನಮ್ಮ ಬದುಕನ್ನು ಪ್ರೀತಿ ಮತ್ತು ವಿಶ್ವಾಸ ಹಾಗೂ ಗೌರವಯುತವನ್ನಾಗಿ ಪರಿವರ್ತಿಸಲು ಮುಂದಾಗಬೇಕು. ಪ್ರೀತಿ, ವಿಶ್ವಾಸ ಮತ್ತು ಗೌರವವಿರದ ನಮ್ಮ ಜೀವನವು ಮರುಭೂಮಿಯಂತಿರುವುದು. ನಮ್ಮ ಬದುಕಿನ ಹಿಂದಿನ ಹೆಜ್ಜೆಗಳನ್ನು ನೋಡಿದಾಗ ಅನುಭವ ಸಿಗುತ್ತೆ. ಮುಂದೆ ನಮ್ಮ ಭವಿಷ್ಯವಿರೋದು. ನಮ್ಮ ಸುತ್ತಮುತ್ತಲಿನ ಜನರ ಮೇಲೆ ದೃಷ್ಟಿಯನ್ನಿಟ್ಟಾಗ ಸತ್ಯದ ದರ್ಶನವಾಗುತ್ತೆ. ನಮ್ಮ ಅಂತರಾಳವನ್ನು ಇಣುಕಿ ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ತಲುಪಿಸಲು ನೆರವಾಗುತ್ತೆ. ನಮ್ಮ ಬದುಕಿನ ಶೈಲಿಯ ಬಗ್ಗೆ ಪರರು ಏನು ಅಂದುಕೊಳ್ಳುವರೆಂಬ ಅಂಜಿಕೆ ಇದ್ರೆ ಅದನ್ನು ಬಿಟ್ಟು ಬಿಡಬೇಕು. ಯಾಕೆಂದ್ರೆ ನಮ್ಮ ಬದುಕಿನ ಬಗ್ಗೆ ನಾವೇನು ಗುರಿ ಮತ್ತು ಉದ್ದೇಶವನ್ನು ಹೊಂದಿದ್ದೇವೆ ಎಂಬ ಸ್ಪಷ್ಟತೆ ಅತಿ ಮುಖ್ಯ. ನಾವು ನಮ್ಮನ್ನು ಯಾರಿಗೂ ಕಡಿಮೆ ಅಲ್ಲ ಅಥವಾ ನಾವು ಯಾರಿಗೂ ಮೇಲಲ್ಲ ಎಂದು ಅರ್ಥೈಸಿಕೊಂಡ್ರೆ ಸಾಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದಿನ ದುಃಖ, ಕೋಪದ ಹಿಂದಿನ ಪ್ರೀತಿ ಮತ್ತು ಮೌನದ ಹಿಂದಿನ ಕಾರಣ, ಈ 3 ವಿಚಾರಗಳನ್ನು ಗಮನಿಸಬೇಕು. ನಮ್ಮ ಬದುಕು ತುಂಬ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕಲು ಯತ್ನಿಸಬಾರದು. ಯಾಕೆಂದರೆ ನಾವು ಪರಿಹಾರ ನೋಡುತ್ತಿದ್ದಂತೆ ಜೀವನದಲ್ಲಿ ಹೊಸ ಪ್ರಶ್ನೆಗಳ ಅಥವಾ ಸಮಸ್ಯೆಗಳ ಸೃಷ್ಟಿಯಾಗುತ್ತೆ. ನಾವು ಎಷ್ಟು ಸಹನೆಯಿಂದಿರುತ್ತೇವೋ ಅಷ್ಟು ನಮಗೆ ಅಗ್ರಸ್ಥಾನ ದೊರಕಬಲ್ಲದು. ಎಷ್ಟು ದೂರವಿರುತ್ತೇವೋ ಅಷ್ಟು ಮನಃಶಾಂತಿ ದೊರಕಬಲ್ಲದು. ಎಷ್ಟು ಕಡಿಮೆ ಆಸೆ ಪಡುತ್ತೇವೋ ಅಷ್ಟು ಪ್ರಶಾಂತತೆ ಪಡೆಯುತ್ತೇವೆ. ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಗೌರವದ ಬೆಲೆ ದೊರಕಬಲ್ಲದು. ಇವೆಲ್ಲವೂ ಯಶಸ್ವಿ ಜೀವನದ ರಹಸ್ಯಗಳು. ಬದುಕು ಎಂಬುವುದು ಪರಮಾತ್ಮನು ನಮಗೆ ನೀಡಿರುವ ಒಂದು ಸುಂದರವಾದ ವರವಾಗಿದ್ದು, ಆ ವರವನ್ನು ಅಲ್ಲಗಳೆಯದೆ, ತಿರಸ್ಕರಿಸದೆ, ಜಿಗುಪ್ಸೆಗೊಳಪಡಿಸದೆ ಗೌರವದಿಂದ, ಸಂತೋಷದಿಂದ ಬದುಕಲು ಕಲಿಯಬೇಕು. ನಮ್ಮನ್ನು ಸದಾ ತಪ್ಪಾಗಿ ಅರ್ಥೈಸಿಕೊಳ್ಳುವವರಿಗೆ ನಮ್ಮ ಬಗ್ಗೆ ಏನೂ ವಿವರಿಸಲು ಹೋಗಬಾರದು. ಯಾಕೆಂದರೆ ಇದರಿಂದ ಸಮಯವು ವ್ಯರ್ಥವಾಗಬಹುದೇ ಹೊರತು ಏನೇನೂ ಪ್ರಯೋಜನಕ್ಕೆ ಬಾರದು. ಬುದ್ಧಿವಂತಿಕೆ ಮತ್ತು ವಿವೇಚನೆಯು ನಮ್ಮ ಶಿಕ್ಷಕರಾಗಿದ್ದು ಇವೆರಡನ್ನೂ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಶುದ್ಧ ಅಂತರಾತ್ಮವು ವಿಶ್ವದ ಸರ್ವಶ್ರೇಷ್ಠ ದೇವಸ್ಥಾನದೊಳಗಿನ ಪರಮಾತ್ಮನ ವಿಗ್ರಹವಾಗಿದೆ. ಆ ವಿಗ್ರಹಕ್ಕೆ ಮೋಸ ಮಾಡುವುದರಿಂದ ನಮ್ಮನ್ನು ಕತ್ತಲೆಯ ಕೂಪಕ್ಕೆ ತಳ್ಳಿಬಿಡುತ್ತೆ. ಎಚ್ಚರವಿರಲಿ. ನಮ್ಮ ಮನಸ್ಸಿನ ಪ್ರಾರ್ಥನೆಯು ನಾನಾ ಬೇಡಿಕೆಗಳ ಪಟ್ಟಿಗಳಿಂದ ಹೊರತಾಗಿರಬೇಕು. ಯಾಕೆಂದರೆ ಪರಮಾತ್ಮನು ನಮಗೆ ಏನು ಕೊಡಬೇಕೆಂದು ನಿರ್ಧರಿಸುವನು, ಅದನ್ನೇ ನೀಡುವನೇ ಹೊರತು ನಮ್ಮ ಆಸೆ ಆಕಾಂಕ್ಷೆಗಳ ಪಟ್ಟಿಗಳನ್ನಲ್ಲ. ಬದುಕಿನ ಭವನೆಗಳಲ್ಲಿ ಬಳಲುತ್ತಿರುವ ಜೀವಗಳ ಸೇವೆಗಿಂತ ಪಾರಮಾರ್ಥಿಕ ಸೇವೆಯು ಮತ್ತೊಂದಿಲ್ಲ. ಅಂತಹ ಸೇವೆಗಳಲ್ಲಿ ಪರಮಾತ್ಮನು ಅಡಗಿರುವನು ಮತ್ತು ಆ ಸೇವೆಯಲ್ಲಿ ಪರಮ ಸುಖವೂ ಅಡಗಿರುವುದು. ನಾವು ಮೊದಲು ನಮ್ಮೊಳಗಿನ ಅನಂತ ಶಕ್ತಿಯನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಬೇಕು. ಇದು ನಮ್ಮ ನಿರಾಶವಾದವನ್ನು ಬದಿಗೆ ಸರಿಸಿ ಸಾಹಸ ಮತ್ತು ಕೌತುಕಮಯವಾದ ಕನಸುಗಳನ್ನು ಕಟ್ಟಿ ಸುಂದರ ಬದುಕನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಸಮಾಜವು ಮಾರ್ಪಡಿಸಲು ನಾವು ಹೆಚ್ಚಿನ ಪ್ರಯತ್ನ ಪಡುವುದರ ಬದಲು ಮೊದಲು ನಮ್ಮನ್ನು ಉತ್ತಮ ಪರಿವರ್ತನೆಯ ರೂಪದೆಡೆಗೆ ಸಾಗಲು ಪ್ರಯತ್ನ ಹಾಕಿದರೆ ಪೂರ್ಣ ಫಲದೊಂದಿಗೆ ಸಮಾಜವು ಬದಲಾದೀತು. ಪರಮಾತ್ಮನು ಬರೆದಿರುವ ನಮ್ಮ ಹಣೆಬರಹವು ಹೇಗಿದೆ ಎಂಬುದರ ರಹಸ್ಯ ತಿಳಿಯಲು ಸಾಧ್ಯವಿಲ್ಲ. ಆದರೂ ಉತ್ತಮ ಕರ್ಮಗಳಿಗಾಗಿ ನಮ್ಮ ಬದುಕನ್ನು ಮೀಸಲಿಟ್ಟರೆ ನಮ್ಮ ಜೀವನದ ಚಿತ್ರಣ ಹಂತ ಹಂತವಾಗಿ ಸುಂದರವಾಗಿ ಬದಲಾಗುತ್ತಾ ಹೋಗುತ್ತದೆ ಎಂಬುದು ನಿಶ್ಚಿತ.